ಹೊಡೆಯುತ್ತೆ ಸರ್. ಏನು ಸರ್ ಸ್ನಾನ ಮಾಡಿಸ್ತಾರ ಅವಕ್ಕೆಲ್ಲ? ಅಂತಾನೆ ಇದ ಲಾಸ್ಟ್ ಒನ್. ಹಾಂ, ಜಂಬೂ ಸವಾರಿಗೆ ಹೋಗುತ್ತೇನಪ್ಪ ಅದು? ಜಂಬೂ ಸವಾರಿಗೆ ನೋಡೋಣ ಬನ್ನಿ ಅಣ್ಣ. ಜಂಬೂ ಸವಾರಿಗೆ ಹೋಗುತ್ತಾ? ಯಾವ್ದು ಪ್ರಶಾಂತ್ ಅಣ್ಣ? ಪ್ರಶಾಂತ ಅದು. ಅಲ್ಲಿ ನೋಡಿ ಕ್ರಾಲಲ್ಲಿ ಸೆರೆ ಸಿಕ್ಕಂತ ಕಾಡಾನೆ ಇದೆ. ಆ ಸೆರೆ ಸಿಕ್ಕಂತ ಕಾಡಾನೆಯನ್ನು ಮಾವುತರು 3 ರಿಂದ 4 ತಿಂಗಳು ತರಬೇತಿ ಕೊಡ್ತಾರೆ. ತರಬೇತಿ ಮತ್ತು ಪಳಗಿಸಿದ ನಂತರನೇ ಅದನ್ನ ಕ್ರಾಲಿಂದ ಹೊರಗೆ ಬಿಡೋದು. ಈಗ ದುಬಾರೆಯಿಂದ 3 ಆನೆಗಳು ದಸರಾ ಜಂಬೂ ಸವಾರಿಗೆ ಹೋಗಿದೆ. ಅವು ಯಾವುವು ಅಂದ್ರೆ ಗೋಪಿ, ಧನಂಜಯ, ಕಂಜನ್ನು. ಈಗ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ದುಬಾರೆಯಿಂದ ದಸರಾಗೆ ಹೋಗ್ತಿರೋದು ಪ್ರಶಾಂತ್, ಸುಗ್ರೀವ, ಅಯ್ಯಪ್ಪ ಮತ್ತು ಶಾ ಹೋಗ್ತಿದ್ದಾವೆ. ಈ 7 ಆನೆಗಳನ್ನು ನೀವು ಮುಂಬರುವ 2024ರ ದಸರಾ ಜಂಬೂ ಸವಾರಿಯಲ್ಲಿ ನೀವು ನೋಡಬಹುದು. ಅದೇ ರೀತಿಯ ಕುಶಾಲನಗರದಿಂದ ದುಬಾರೆಗೆ 18 ಕಿಲೋಮೀಟರ್ ಆಗುತ್ತೆ. ನೀವು 18 ಕಿಲೋಮೀಟರ್ ಬಂದ ತಕ್ಷಣ ಕುಶಾಲನಗರದಿಂದ ಇಲ್ಲಿ ನಿಮಗೆ ದುಬಾರೆ ರೋಡ್ ಸಿಗುತ್ತೆ. ಎಷ್ಟು ಸುಂದರವಾಗಿದೆ ಅಂತ ನೋಡಬಹುದು. ಈಗ ನಾವು ಜಸ್ಟ್ ದುಬಾರೆಗೆ ಎಂಟ್ರಿ ಆದ್ವಿ ಬಂಧುಗಳೇ. ಇವಾಗ ದುಬಾರೆ ಬಂದಿದ್ದೀವಿ. ಮತ್ತು ಇವಾಗ ಮಾನ್ಸೂನ್ ಸೀಸನ್, ಮಳೆ ಬಂದಿದೆ. ಮಳೆ ಬಂದಿರೋದಕ್ಕೆ ಇವಾಗ ನಮಗೆ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ. ಮೊದಲಾದ್ರೆ ನಡ್ಕೊಂಡೇ ಹೋಗ್ಬೋದು ದುಬಾರೆಗೆ ಆನೆಗಳು ಶಿಬಿರಕ್ಕೆ. ಈಗೇನಪ್ಪ ಅಂದ್ರೆ ಮಳೆ ಬಂದಿರೋದ್ರಿಂದ ಏನಪ್ಪ ಶಿಪ್ಪಲ್ಲಿ ದೋಣಿಯಲ್ಲಿ ಈ ಕಡೆಯಿಂದ ಆ ಕಡೆ ಬಿಡ್ತಾರೆ. ನಾವು ದುಬಾರೆಗೆ ಬಂದಿದ್ದು ವೀಕೆಂಡು, ಸ್ಯಾಟರ್ಡೆ. ಅವತ್ತು 4 ಗಂಟೆಗೆ ನಾವು ಸಂಜೆ ದುಬಾರೆಗೆ ರೀಚ್ ಆದ್ವಿ. ನೋಡ್ಬೋದು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ನೋಡ್ಬೋದು. ಸಾಕಷ್ಟು ಜನರು ಅಲ್ಲಿ 2:30-3 ಗಂಟೆಯಿಂದ ಕ್ಯೂ ನಿಂತಿರ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ದೂರ ಇತ್ತು ಕ್ಯೂ. ನಾವು ಕೂಡ ಆ ಕ್ಯೂ ಅಲ್ಲೇ ನಿಂತ್ಕೊಂಡು ಟಿಕೆಟ್ ತಗೊಂಡು ಬಂದ್ವಿ. ನಮಗೆ ಟಿಕೆಟ್ ಸಿಗುವಷ್ಟೊತ್ತಿಗೆ 1 ಗಂಟೆ ಆಯಿತು. ಟಿಕೆಟ್ ಸಿಕ್ಕ ನಂತರ ನಮ್ಮನ್ನ ಶಿಪ್ಪಲ್ಲಿ ಅಂದರೆ ಒಂದು ದೋಣಿಯಲ್ಲಿ, ಬೋಟಲ್ಲಿ ದುಬಾರೆಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆನೆ ಶಿಬಿರ ಅಲ್ವಾ? ಆನೆ ಟ್ರೈನಿಂಗ್. ನೀವು ಎಷ್ಟು ವರ್ಷ ಆಯ್ತು ಇಲ್ಲ ಇರ್ತೀರಾ? ರಿಟೈರ್ಡ್ ಏನೂ ಆಗಿಲ್ಲ? ನೀವು ಮಾವುತಾರಾ? ನೀವು ಬಳಸಿದ್ದೀರಾ? ಮಾನ್ಸೂನ್ ಸೀಸನ್ ಅಲ್ಲಿ ಮಳೆ ಬಂದಿರುತ್ತೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರುತ್ತೆ. ಈ ದಡದಿಂದ ಆ ಕಡೆ ದಡಕ್ಕೆ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇಸಿಗೆಗಾಲದಲ್ಲಾದ್ರೆ ನಾವು ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಅಲ್ಲಿಗೆ. ಆನೆಗಳಿಗೆ ಭತ್ತದ ಹುಲ್ಲು ಮತ್ತು ಬೆಲ್ಲ ಅಂದ್ರೆ ಬಹಳ ಇಷ್ಟ. ಇಲ್ಲಿ ನೋಡ್ಬೋದು ನೀವು, ಮಾವುತರು ಭತ್ತದ ಹುಲ್ಲಿನ ನಡುವೆ ಬೆಲ್ಲವನ್ನು ಇಡ್ತಾರೆ, ಅದು ತಿನ್ನಲು ಕೊಡ್ತಾರೆ. ಇಲ್ಲಿ ಬಂದಂತ ಸಾರ್ವಜನಿಕರು, ಪಬ್ಲಿಕ್ ಎಲ್ಲರಿಗೂ ಕೂಡ ಈ ರೀತಿಯಾಗಿ ತಿನ್ನಲು ಅಂದ್ರೆ ತಿನ್ನಿಸಲೋದಕ್ಕೆ ಭತ್ತದ ಹುಲ್ಲು ಮತ್ತು ಬೆಲ್ಲವನ್ನು ಇಟ್ಟಿರುವಂತ ಒಂದು ಗಂಟನ್ನು ಕೊಡ್ತಾರೆ. ಅದನ್ನ ನಾವೆಲ್ಲರೂ ತಿನ್ನಿಸ್ಬಹುದು. ಒಂದು ಆನೆ ಕಾಡನ್ನು ಬೆಳೆಸಲು ಬಹಳ ಸಹಾಯ ಮಾಡುತ್ತಂದ್ರೆ, ಅಂದ್ರೆ ಒಂದು ಆನೆ ಕಾಡನ್ನು ಬೆಳೆಸಬಲ್ಲದು, ಸೃಷ್ಟಿಸಬಲ್ಲದು ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ಅಂದ್ರೆ ಬಹಳಷ್ಟು ಸಂಶೋಧನೆಗಳಿಂದ ತಿಳಿದಿರೋದೇನಪ್ಪಾ ಅಂತಂದ್ರೆ, ಒಂದು ಆನೆ ತನ್ನ ಜೀವಿತದ ಅವಧಿ ಕಾಲದಲ್ಲಿ 18,25,000 ಮರಗಳನ್ನು ಬೆಳೆಸುತ್ತಂತೆ, ಬೆಳೆಸಬಲ್ಲದಂತೆ. ಅದನ್ನ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾವ ರೀತಿಯಾಗಿ ಆನೆ ಕಾಡನ್ನು ಬೆಳೆಸಬಲ್ಲದು ಅಂತೇಳಿ. ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಲ್ಲ? ಅಷ್ಟೊತ್ತು ಬೋಟಲ್ಲಿ ಕಾದು 1 ಅವರ್ ಕಾದ್ಬಿಟ್ವಿ. 1 ಅವರ್ ಕಾದು ಬಂದಿದ್ಕು ಅಂದರೆ ಮಾನ್ಸೂನ್ ಸೀಸನ್ ಅಲ್ಲ, ಮಳೆ ಬಂದಿದೆಯಲ್ಲ. ಮೊದಲಾದ್ರೆ ನಡ್ಕೊಂಡು ಬರ್ತಾಯಿದ್ರು. ನಡ್ಕೊಂಬಂದ್ಬಿಟ್ರೆ ಏನಲ್ಲ, ಒಂದು ಹಾಫ್ ಆನ್ ಅವರ್ ಒಳಗೆ ಬರ್ಬೋದು. ಬಟ್ 1-1.5 ಗಂಟೆ ಕಾದಿದ್ದಾಯ್ತು ಅಲ್ವಾ ಬಂಧುಗಳೇ? ಪ್ರತಿ ವರ್ಷ ಮೈಸೂರು ದಸರಾ ಬಂದ್ಬಿಡ್ತು ಅಂದ್ರೆ ಜಂಬೂ ಸವಾರಿಯಲ್ಲಿ ಆನೆಗಳ ದರ್ಬಾರೇ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಏನಪ್ಪಾ ಅಂತಂದ್ರೆ, ಪ್ರತಿ ಸಲ ನಮಗೆ ದಸರಾ ಬಂದಾಗ ನಾವು ನಮ್ಮ ಆನೆಗಳೇನಿದೆ ನಮ್ಮ ಮೇಲೆ ಪ್ರಭಾವ ಬೀಳ್ತವೆ. ಅಂದ್ರೆ ನಾವು ಆಕರ್ಷಿತರಾಗ್ತೀವಿ ಆನೆಗಳ ಮೇಲೆ. ಈ ಮೈಸೂರು ದಸರಾ ಟೈಮಲ್ಲಂತೂ ಪ್ರತಿಯೊಬ್ಬರು ಎಲ್ಲಾ ಕಡೆಯಿಂದಲೂ ಮೈಸೂರು ದಸರಾವನ್ನು ನೋಡಕ್ ಬರ್ತಾರೆ. ಮುಖ್ಯವಾಗಿ ಮೈಸೂರು ದಸರಾದಲ್ಲಿ ನೋಡೋದಂದ್ರೆ ಜಂಬೂ ಸವಾರಿ. ಜಂಬೂ ಸವಾರಿಯಲ್ಲಿ ಏನಪ್ಪಾ ಅಂದ್ರೆ ಆನೆಗಳ ಆಕರ್ಷಣೆ ಮನಮೋಹಿತವಾಗಿರುತ್ತೆ. ಎಲ್ಲರೂ ನೋಡ್ಬಿಟ್ಟು ಸಂತೋಷ ಪಡ್ತಾರೆ.
ಇಲ್ಲಿ ನೀವು ದುಬಾರೆಯಲ್ಲಿ ನೋಡ್ಬೋದು, ದುಬಾರೆಯಲ್ಲಿ ಸಾಕಷ್ಟು ಜನ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಾರೆ, ಫೋಟೋಗಳನ್ನು ತಗೊಳ್ತಾರೆ. ಇಲ್ಲಿ ಬಹಳಷ್ಟು ಜನ ಫ್ರೆಂಡ್ಸ್ಗಳಾಗ್ಲಿ, ಫ್ಯಾಮಿಲಿಗಳಾಗ್ಲಿ, ಮಕ್ಕಳುಗಳಾಗ್ಲಿ ಎಲ್ಲರೂ ಬರ್ತಾರೆ. ಯಾಕಂದ್ರೆ ದುಬಾರೆಯಲ್ಲಿ ಬಹಳ ಚೆನ್ನಾಗಿದೆ. ದುಬಾರೆ ಎಲಿಫೆಂಟ್ ಕ್ಯಾಂಪು, ಇದರಲ್ಲಿ ಆನೆಗಳಿಗೆ ತರಬೇತಿ ಕೊಡ್ತಾರೆ. ಆನೆಗಳ ತರಬೇತಿ ಕೇಂದ್ರ ಇದಾಗಿದೆ. ನೀವು ಇಲ್ಲಿ ಮಿಸ್ ಆಯ್ತು ಅಂದ್ರೆ, ಒಂದು ಪಕ್ಷ ಕುಶಾಲನಗರಕ್ಕೆ ಬಂದಾಗ ದುಬಾರೆಯಲ್ಲಿ ಮಿಸ್ ಆಯ್ತು ಅಂದ್ರೆ ನೀವು ಹಾರಂಗಿ ಡ್ಯಾಮು, ಅದು ಕೂಡ ಕುಶಾಲನಗರದಿಂದ 12 ಕಿಲೋಮೀಟರ್ ಇದೆ. ಹಾರಂಗಿ ಡ್ಯಾಮ್ ಅಲ್ಲೂ ಈಗ ಪ್ರಾರಂಭ ಮಾಡಿದ್ದಾರೆ 1 ವರ್ಷ 2 ವರ್ಷದಿಂದ. ಅಂದ್ರೆ ಅಲ್ಲೂ ಕೂಡ ಆನೆಗಳಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಆದ್ರೆ ಇಲ್ಲಿರೋಷ್ಟು ಆನೆಗಳು ಮತ್ತು ತರಬೇತಿ ಅಲ್ಲಿ ಇರೋದಿಲ್ಲ. ಬೇಕಾದ್ರೆ ನೀವು ಮಿಸ್ ಆದ್ರೆ ನೀವು ಹಾರಂಗಿ ಡ್ಯಾಮ್ ಹತ್ರ, ಹಾರಂಗಿ ಡ್ಯಾಮ್ ನೋಡಕ್ ಹೋದಾಗ ಅಲ್ಲೂ ಕೂಡ ನೋಡ್ಬೋದು. ಅಲ್ಲೂ ಕೂಡ ಆನೆಗಳಿಗೆ ತರಬೇತಿ ಕೇಂದ್ರ ಕೂಡ ಇದೆ. ಆದ್ರೆ ನೀವು, ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ಸಾಧ್ಯವಾದಷ್ಟು ಕುಶಾಲನಗರಕ್ಕೆ ಬಂದಾಗ ನೀವು ದುಬಾರೆಗೆ ಬನ್ನಿ. ದುಬಾರೆಯಲ್ಲಿ ಬಹಳ ಚೆನ್ನಾಗಿದೆ. ಒಂಥರ ಆನೆಗಳ ಒಂದು ಶಿಬಿರ ನೋಡೋದಕ್ಕೆ ಏನಿಲ್ಲಿ ಬಹಳ ಸಂತೋಷ ನೀಡುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಅಂದ್ರೆ ಎಲ್ಲ ಸಾಕಷ್ಟು ಜನ ಇಲ್ಲಿ ಬಂದವರು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಟೈಮಿಂಗ್ ಫುಲ್ ಟೈಮ್ ಮುಗಿಯೋ ತನಕನೂ ಇರ್ತಾರೆ. ನೋಡ್ಬೋದು ನೀವು, ಯಾರು ಇಷ್ಟನೇ ಪಡೋದಿಲ್ಲ. ಆನೆ ಹತ್ರ ನಿಂತ್ಕೊಂಡ್ರೆ ಒಂದಾನೆ ಆದ್ಮೇಲೆ ಇನ್ನೊಂದಾನೆ, ಇನ್ನೊಂದಾನೆ ಆದ್ಮೇಲೆ ಇನ್ನೊಂದಾನೆ, ಎಲ್ಲ ಆನೆಗಳ ಮುಂದೆ ಹೋಗಿ ನಿಂತ್ಕೊಂತಾರೆ. ಎಲ್ಲ ಫೋಟೋಗಳು ತಗೊಳ್ತಾರೆ, ಸೆಲ್ಫಿಗಳು ತಗೊಳ್ತಾರೆ. ಆನೆಗಳು ಅಂದ್ರೆ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ, ಮನುಷ್ಯ ಜೀವಿಗೆ ಒಂದು ಆಕರ್ಷಣೆ. ಆನೆ ಆ ರೀತಿಯಾಗಿದೆ. ಆನೆ ಅಷ್ಟು ಆಕರ್ಷಣೆಗೆ ಒಳಗಾಗ್ತೀವಿ ನಾವೆಲ್ಲ. ಅದರಲ್ಲೂ ಜಂಬೂ ಸವಾರಿಯಲ್ಲಂತೂ ಎಲ್ಲರೂ ಅಷ್ಟೇ. ಜಂಬೂ ಸವಾರಿಯಲ್ಲಿ ಆನೆಗಳ ಪಾತ್ರ ವಿಶೇಷವಾಗಿರುತ್ತೆ. ನೋಡ್ಬೋದು ನೀವು. ಈ ರೀತಿಯಾಗಿ ಎಲ್ಲಾ ಜನರು ಬಂದ್ಬಿಟ್ಟು ಇಲ್ಲಿ ಫೋಟೋಗಳನ್ನ ಮತ್ತು ಸೆಲ್ಫಿಗಳನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಇಲ್ಲಿ ದುಬಾರೆಗೆ ಬಂದ್ರೆ ಮಾತ್ರ ನಿಮಗೆ ಯಾವುದೇ ರೀತಿಯ ಒಂದು ಬೇಜಾರಾಗೋದಿಲ್ಲ. ಎಷ್ಟೊತ್ತಾರು ಕಾಲ ಕಳಿಬಹುದು. ಅದೇ ರೀತಿಯಾಗಿ ಆನೆಗಳು, ಕಾಡಾನೆಗಳನ್ನ ಸೆರೆ ಹಿಡಿದು ಇಲ್ಲಿ ಅವುಗಳಿಗೆ ತರಬೇತಿ ಕೊಡ್ತಾರೆ. ಅದು ಕ್ರಾಲ್ ಅಂತಿರುತ್ತೆ, ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಆ ಕ್ರಾಲ್ ಅಲ್ಲಿ ಇಟ್ಬಿಟ್ಟು ಆನೆನ 3 ರಿಂದ 4 ತಿಂಗಳು ಅದಕ್ಕೆ ತರಬೇತಿ ಕೊಡಲಾಗುತ್ತೆ. ವಿವಿಧ ರೀತಿಯಲ್ಲಿ ತರಬೇತಿ ಕೊಡ್ತಾರೆ. ಮಾವುತರು ಅವಕ್ಕೆ ಸತತವಾಗಿ 3 ತಿಂಗಳು ಅಥವಾ 4 ತಿಂಗಳ ಕಾಲನೂ ಅವಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಕೊಡೋದು ಅಷ್ಟು ಸುಲಭವಾಗಿಲ್ಲ, ಬಹಳ ಕಷ್ಟವಾಗಿದೆ. ಯಾಕಂದ್ರೆ ಆನೆಗಳು, ಕಾಡಲ್ಲಿ ಸಿಕ್ಕಂತ ಆನೆಗಳು ಮದವೇ ಇರುತ್ತೆ. ಅದು ಇಲ್ಲಿ ಬಂದು ಈ ಜನಗಳ ಮಧ್ಯೆ ಒಗ್ಗೂಡ್ಕೊಬೇಕು ಅಂದ್ರೆ ಕಷ್ಟ ಇರುತ್ತೆ ಅದಕ್ಕೆ. ಯಾಕಂದ್ರೆ ಕಾಡಲ್ಲಿ ಕಾಡಿನ ರಾಜಂತರ ಓಡಾಡ್ಕೊಂಡಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಅವಕ್ಕೆ ತರಬೇತಿ ಕೊಡ್ಬೇಕಾದ್ರೆ ಅವನ್ನೆಲ್ಲ ಸಹಿಸ್ಕೋಬೇಕಾಗುತ್ತೆ. ಹಾಗಾಗಿ ಇವನ್ನ 3 ರಿಂದ 4 ತಿಂಗಳುಗಳ ಕಾಲ ಕ್ರಾಲ್ ಅಂದ್ರೆ ದೊಡ್ಡಿ, ಅದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ. ಅದನ್ನ ತೋರಿಸಿ ಯಾವ ರೀತಿ ತರಬೇತಿ ಕೊಡ್ತಾರಂತನೂ ಕೂಡ ತೋರಿಸ್ತೀನಿ, ಎಲ್ಲಿ ಕೊಡ್ತಾರಂತನೂ ಹೇಳ್ತೀನಿ. ಅಲ್ಲಿ ಇಟ್ಬಿಟ್ಟು ಮಾವುತರು ತರಬೇತಿ ಕೊಡ್ತಾರೆ. ಈ ರೀತಿ ತರಬೇತಿ ಕೊಟ್ಟ ನಂತರವೇ ಆನೆಗಳನ್ನ ಇಲ್ಲಿ ಈ ಶಿಬಿರಕ್ಕೆ ಬಿಡೋದು. ಅಲ್ಲಿವರೆಗೂ ಹೊರಗಡೆ ಯಾವುದೇ ಕಾರಣಕ್ಕೂ ಯಾವ ಆನೆಗಳನ್ನು ಬಿಡೋದಿಲ್ಲ. ತಮಗೆ ಗೊತ್ತಿದೆ, ಬಿಟ್ರೆ ಯಾವ ರೀತಿ ಆರ್ಭಟ ಮಾಡ್ತವೆ ಅನ್ನೋದು ತಮಗೆ ಗೊತ್ತಿದೆ, ಎಷ್ಟು ಡೇಂಜರ್ ಅನ್ನೋದು ಗೊತ್ತಿದೆ. ಬಂಧುಗಳೇ ನೋಡಿ, ದುಬಾರಾ ಫಾರೆಸ್ಟು, ನೀವು ಕುಶಾಲನಗರಕ್ಕೆ ಬಂದರೆ ದುಬಾರಾ ಫಾರೆಸ್ಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ ನಿಮಗೆ. ಆ ಟೈಮಿಂಗ್ಸ್ ಬೆಳಿಗ್ಗೆನೇ ಇರುತ್ತೆ ಮತ್ತು ಈವ್ನಿಂಗ್ ಇರುತ್ತೆ. ಸಾಟರ್ಡೆ ಸಂಡೇ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಈಗ ಮಾನ್ಸೂನ್ ಸೀಸನ್ ಅಲ್ವಾ, ಇವಾಗ ಬೋಟಿಂದ ಬರಬೇಕು, ಹಾಗಾಗಿ ಎಕ್ಸ್ಟ್ರಾ ಫೀಸ್ ಇರುತ್ತೆ. ನಾನು ಎಲ್ಲದನ್ನು ಹೇಳ್ತೀನಿ ನಿಮಗೆ. ಆದರೆ ಕುಶಾಲನಗರಕ್ಕೆ ಬಂದರೆ ನೀವು ಇದನ್ನ ಮಾತ್ರ, ದುಬಾರೆ ಫಾರೆಸ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಸೂಪರ್ ಆಗಿದೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಖತ್ ಎಂಜಾಯ್ಮೆಂಟ್ ಇರುತ್ತೆ. ಯಾವ್ದು ಪ್ರಶಾಂತನ ಇದ ಲಾಸ್ಟ್ ಒನ್? ಹಾಂ, ಜಂಬೂ ಸವಾರಿಗೆ ಹೋಗುತ್ತೇನಪ್ಪ ಅದು. ಜಂಬೂ ಸವಾರಿಗೆ ನೋಡೋಣ ಬನ್ನಿ. ನೋಡಿ, ಇದು ಪ್ರಶಾಂತಾನೆ ಜಂಬೂ ಸವಾರಿಗೆ ಹೋಗುತ್ತಂತೆ. ಇದೆ ನೋಡ್ತಾ ಇದ್ದೀರಾ, ಮೈಸೂರು ದಸರಾಗೆ ಜಂಬೂ ಸವಾರಿಗೆ ಹೋಗುತ್ತಂತೆ. ಇದು ಜಂಬೂ ಸವಾರಿಗೆ ಪ್ರಶಾಂತಾನೆ. ಅಣ್ಣ, ಜಂಬೂ ಸವಾರಿಗೆ ಹೋಗುತ್ತಾ? ಅದು ಯಾವ್ದು ಪ್ರಶಾಂತಾನೆ ಅಣ್ಣ? ಪ್ರಶಾಂತ ಅದು, ಹೌದಾ? ಹಾಂ ಹಾಂ, ಇದೇ ಹೋಗೋದು. ಹಾಸನಿಂದ ಬಂದಿರೋದು. ಹಾಸನಿಂದ ಬಂದಿರೋದಾ? ಹಾಂ. ಹೇಗಿದೆ ಸರ್ ದುಬಾರೆ ಫಾರೆಸ್ಟ್? ಆ ಥರ ಎಲ್ಲ ಫುಲ್ ಚೆನ್ನಾಗಿದೆ. ಆನೆಗಳೆಲ್ಲ ಚೆನ್ನಾಗೆಲ್ಲ ನೋಡ್ಬೋದು, ಅಲ್ಲಿ ಮಕ್ಕಳಿಗೆಲ್ಲ ಫುಲ್ ತೋರಿಸ್ಬೋದು. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ಮತ್ತೆಲ್ಲ ಫುಲ್ ಈಸಿ ಆಕ್ಸೆಸಿಬಿಲಿಟಿ ಇದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಇದು. ಕುಶಾಲನಗರಕ್ಕೆ ಬಂದರೆ ದುಬಾರೆ ಫಾರೆಸ್ಟಿಗೆ ಬನ್ನಿ ಅಂತ ಹೇಳ್ತೀರಾ ನೀವು? ಹಾಂ ಸರ್, ಖಂಡಿತವಾಗ್ಲೂ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಲ್ವಾ? ನಮ್ಮ ಕರ್ನಾಟಕದಲ್ಲಿರೋಂಥ ಆನೆ ಶಿಬಿರಗಳಲ್ಲಿ ಇದು ಒಂದು ಒಳ್ಳೆ ಇದು. ಒಳ್ಳೆ ಇದೆ ನೋಡಿ. ಇದು ಪ್ರಶಾಂತಾನೆ ಇದಕ್ಕೆ ಹೋಗುತ್ತಂತೆ, ದಸರಾ ಜಂಬೂ ಸವಾರಿಗೆ ಹೋಗುತ್ತಂತೆ. ಹಾಂ ಸರ್, ಅವರೇ ಹೇಳ್ತಾ ಇದ್ರಿ ಇವಾಗ ಅಲ್ವಾ?
ಯಾರು ಎಣ್ಣೆ ತಂದಿಲ್ವೇನ್ರೋ ನೀವೆಲ್ಲ ಸುಮ್ಮನೆ ಬರ್ತೀರಾ? ಬಂಧುಗಳೇ, ನಿಮಗೆ ಕ್ರಾಲ್ ಅನ್ನಲ್ಲ, ಕ್ರಾಲ್ ಅಥವಾ ಕನ್ನಡದಲ್ಲಿ ಹೇಳಿದ್ರೆ ದೊಡ್ಡಿ ಅಂತೀವಿ. ಇದೇನಪ್ಪಾ ಅಂತಂದ್ರೆ ಸುಮಾರು 8 ರಿಂದ 10 ಇಂಚು ದಪ್ಪ ಇರುವಂತ ಮರದ ದಿಬ್ಬೆಗಳು ಇರುತ್ತಲ್ಲ, ಆ ದಿಬ್ಬೆಗಳಿಂದ ಈ ಕ್ರಾಲ್ ಅನ್ನು ಮಾಡ್ತಾರೆ. ಈ ಕ್ರಾಲ್ ಅಲ್ಲಿ ಕಾಡಿನಲ್ಲಿ ಸೆರೆ ಸಿಕ್ಕಂತ ಆನೆಗಳಿಗೆ ತರಬೇತಿ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರನೇ ಹೊರಗೆ ಬಿಡೋದು. ನಾನು ಅವಾಗಲೇ ನಿಮಗೆ ಹೇಳಿದೆ, ಈ ಕ್ರಾಲನ್ನು ಆನೆಗಳ ಸಹಾಯದಿಂದನೇ ಕಟ್ತಾರೆ. ಯಾಕಂದ್ರೆ ಈ ಮರದ ದಿಬ್ಬೆಗಳು 18 ರಿಂದ 20-22 ಅಡಿಯಷ್ಟು ಎತ್ತರ ಇರುತ್ತೆ ಮತ್ತು ಇದು ಭೂಮಿಯ ಆಳಕ್ಕೆ ಒಂದು 8 ರಿಂದ 10 ಅಡಿ ಆಳವಾಗಿ ಇಟ್ಟಿರ್ತಾರೆ ಏನು ಇದು ಮರದ ದಿಬ್ಬೆಗಳನ್ನ. ಇಲ್ಲಾಂದ್ರೆ ಆನೆ ಇದನ್ನೆಲ್ಲ ಹೊಡೆದು ಉರುಳಿಸ್ಬಿಡುತ್ತೆ. ಇದು ಆನೆಗಳ ಸಹಾಯದಿಂದನೇ ಇದೆಲ್ಲ ಏನ್ ದಿಬ್ಬೆಗಳಿದೆ ಅದನ್ನ ಸೇರಿಸ್ತಾರೆ. ಇಲ್ಲಿ ಕಾಡಿನಲ್ಲಿ ಸೆರೆ ಸಿಕ್ಕಂತ ಆನೆಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ, ತರಬೇತಿಯನ್ನು ಕೊಡ್ತಾರೆ. ತದನಂತರ ಒಬ್ಬ ಮಾವುತ ಅದಕ್ಕೆ ಮಾವುತನಾಗಿ ಒಬ್ಬ ಮಾವುತನ ಅಪಾಯಿಂಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸಾಕಷ್ಟು ಮಾವುತರು ಸೇರ್ಕೊಂಡು ಇಲ್ಲಿ 3 ರಿಂದ 4 ತಿಂಗಳುಗಳ ಕಾಲ ತರಬೇತಿ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರನೇ ಅದು ಪಳಗಿಸಿದ ನಂತರನೇ ಹೊರಗಡೆ ಬಿಡೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ತರಬೇತಿ ನೀಡದೆ ಆನೆಗಳನ್ನ ಹೊರಗೆ ಬಿಡೋದಿಲ್ಲ. ಈಗ ನೋಡ್ಬೋದು ನೀವು, ಫಸ್ಟ್ ಬ್ಯಾಚ್ ಅಲ್ಲಿ ದಸರಾ ಜಂಬೂ ಸವಾರಿಗೋಸ್ಕರ ಗೋಪಿ, ಧನಂಜಯ, ಕಂಜನ್ ಆನೆಗಳು ಹೋಗಿದೆ. ಈಗ ನೆಕ್ಸ್ಟ್ ಹೋಗಲು ಹೊರಟಿರುವಂತ ಆನೆಗಳು ಪ್ರಶಾಂತ್ ಆನೆ, ಸುಗ್ರೀವ, ಅಯ್ಯಪ್ಪ ಮತ್ತು ಶಾ ಆನೆಗಳು ಹೋಗ್ತಾ ಇದ್ದಾವೆ. ಇವನ್ನೆಲ್ಲ ನೀವು ಈ ಸಲ ಅಂದ್ರೆ 2024ನೇ ದಸರಾ ಏನ್ ನಡೆಯುತ್ತೆ ಮೈಸೂರಿನಲ್ಲಿ ಜಂಬೂ ಸವಾರಿಯಲ್ಲಿ ನೀವು ಕಾಣ್ಬೋದು. ಪ್ರತಿ ಒಂದು ಆನೆಯನ್ನು ನೀವು ಇಲ್ಲಿ ದುಬಾರೆಯಿಂದ ಮತ್ತು ಇನ್ನ ಬೇರೆ ಬೇರೆ ಕಡೆಯಿಂದ ಕೂಡ ಆನೆಗಳು ಹೋಗಿದೆ. ದುಬಾರೆಯಿಂದ ಇಷ್ಟು ಆನೆಗಳು ಹೋಗಿದೆ, ಇನ್ನೂ ಆನೆಗಳು ಹೋಗ್ಬೋದು. ಬಟ್ ಸದ್ಯಕ್ಕೆ ನಾವು ಹೋದಾಗ ಮಾಹಿತಿ ಸಿಕ್ಕಿರೋ ಪ್ರಕಾರ ಇಷ್ಟು 7 ಆನೆಗಳು ಹೋಗುತ್ತೆ ಎಂದು ನಮಗೆ ಗೊತ್ತಾಯ್ತು. ಇಲ್ಲಿ ನೋಡ್ಬೋದು ನೀವು ಆನೆ ಲದ್ದಿ. ಅಂದ್ರೆ ಆನೆ ಲದ್ದಿ ನಿಮ್ಗೆ ಯಾವಾಗಲೇ ಹೇಳಿದೆ, ಒಂದು ಆನೆ 18,25,000 ಮರಗಳನ್ನು ಬೆಳೆಸಲು ಕಾರಣವಾಗುತ್ತೆ, ಕಾಡನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳದ್ನಲ್ಲ. ಅದು ಹೇಗೆ ಅಂತಂದ್ರೆ ಆನೆಗಳ ಲದ್ದಿ ಇದೆಯಲ್ಲ, ಅದು ಎಲ್ಲಾ ಕಡೆ ಆನೆಗಳ ಲದ್ದಿ ಇಟ್ಟಾಗ ಅಂದ್ರೆ ಅದು ಕ್ರಮೇಣವಾಗಿ ಗೊಬ್ಬರವಾಗುತ್ತೆ. ಆ ಆನೆಗಳ ಲದ್ದಿ ಸಹಾಯದಿಂದ ಮರಗಳು ಬೆಳೆಯುತ್ತೆ, ಸಾಕಷ್ಟು ಮರಗಳು ಕಾಡಲ್ಲಿ ಬೆಳೆಯುತ್ತೆ. ಈ ರೀತಿಯಾಗಿ ಕಾಡು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈ ಆನೆಯ ಲದ್ದಿಯಿಂದ ಕೂಡ ಸಾಕಷ್ಟು ಮರಗಳು ಬೆಳೀತಾ ಹೋಗುತ್ತೆ. ಹೀಗಾಗಿ ನಾನು ಹೇಳಿದ್ದು, ಒಂದು ಆನೆ ಸುಮಾರು 18,25,000 ಮರಗಳನ್ನು ಬೆಳೆಯಲು ಕಾರಣವಾಗುತ್ತೆ. ಹಾಗಾಗಿ ಆನೆ ಕಾಡನ್ನು ಬೆಳೆಸುತ್ತೆ ಮತ್ತು ಉಳಿಸುತ್ತೆ. ಬಂಧುಗಳೇ, ದುಬಾರೆ ಟೈಮಿಂಗ್ಸು ಪ್ರತಿನಿತ್ಯ ಮಾರ್ನಿಂಗ್ 9 ರಿಂದ 11 ಗಂಟೆವರೆಗೂ, ಅದೇ ರೀತಿಯಾಗಿ ಈವ್ನಿಂಗು ಸಂಜೆ 4:30 ರಿಂದ 5:30 ಇರುತ್ತೆ. ನೀವು 9 ಗಂಟೆಗೆ ಬೆಳಿಗ್ಗೆ ಬರ್ತೀನಿ ಅಂದ್ರೆ ಒಂದು 8 ಗಂಟೆಗೆ ಬಂದಿರಬೇಕು. 8-8:30 ಟಿಕೆಟ್ ಕೊಡ್ತಾರೆ. ತದನಂತರ 9 ಗಂಟೆಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. 11 ಗಂಟೆವರೆಗೂ ಅವಕಾಶ ಇರುತ್ತೆ. ಈವ್ನಿಂಗ್ ಆದ್ರೆ ನಿಮಗೆ 4:30 ರಿಂದ 5:30 ಅಷ್ಟೇ. ಹಾಗಾಗಿ 4 ಗಂಟೆಯಿಂದ ಟಿಕೆಟ್ ಕೊಡಲು ಪ್ರಾರಂಭ ಮಾಡ್ತಾರೆ. 5:30ಕ್ಕೆ ಟಿಕೆಟ್ ಅನ್ನು ಕೊಡೋದು ನಿಲ್ಲಿಸ್ತಾರೆ. ಅಲ್ಲಿ ನಿಮಗೆ ಈವ್ನಿಂಗ್ 4:30 ರಿಂದ 6:30 ನಿಮಗೆ ಒಳಗೆ ದುಬಾರೆಯಲ್ಲಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಇರೋದಕ್ಕೆ ಬಿಡ್ತಾರೆ. ನೀವು ಎಂಜಾಯ್ ಮಾಡ್ಬೋದು. ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ನೀವು ಸಾಧ್ಯವಾದಷ್ಟು ಈವ್ನಿಂಗ್ ಟೈಮಲ್ಲಿ ಬನ್ನಿ. ಈವ್ನಿಂಗ್ ಟೈಮಲ್ಲಿ ಬಂದಾಗ ನೋಡ್ಬೋದು ನೀವು ಈ ರೀತಿಯಾಗಿ 6 ಗಂಟೆ ಆದ್ಮೇಲೆ ಆನೆಗಳನ್ನ ನೀರಿಗೆ ಕರ್ಕೊಂಡ್ ಬರ್ತಾರೆ. ಆನೆಗೆ ಗೊತ್ತು ನೀರಂದ್ರೆ ಎಷ್ಟು ಇಷ್ಟ, ಎಷ್ಟು ಪ್ರಿಯ ಅವಕ್ಕೆ ಆನೆಗಳಿಗೆ. ಅಂದ್ರೆ ನೀರಲ್ಲಿ ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ತವೆ, ಎಂಜಾಯ್ ಮಾಡ್ತವೆ. ಹಾಗಾಗಿ ನನ್ನ ಪ್ರಿಫರೆನ್ಸ್ ಅಥವಾ ನಾನು ಹೇಳೋದೇನಂತಂದ್ರೆ, ನೀವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಈವ್ನಿಂಗಿಗೆ ಕೊಡಿ. ಈವ್ನಿಂಗ್ 4:30 ರಿಂದ 5:30ಕ್ಕೆ ನಾನು ಸಜೆಷನ್ ಕೂಡ ಅದನ್ನೇ ಮಾಡ್ತೀನಿ. ನೀವು ಈವ್ನಿಂಗ್ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಮತ್ತು ಎಂಜಾಯಬಲ್, ಸಾಕಷ್ಟು ಸಂತೋಷವಾಗಿ ಇದನ್ನು ದುಬಾರೆ ಕ್ಯಾಂಪ್ ಅನ್ನ ನೋಡ್ತೀರಾ ಮತ್ತು ಎಂಜಾಯ್ ಕೂಡ ಮಾಡ್ತೀರಾ. ಫ್ಯಾಮಿಲಿ ಜೊತೆ ಬಂದ್ರೆ ಇನ್ನೂ ಎಂಜಾಯ್ ಮಾಡ್ತೀರಾ. ಹೊಡೆಯುತ್ತೆ ಸರ್. ಏನ್ ಸರ್ ಸ್ನಾನ ಮಾಡಿಸ್ತಾರ ಅದಕ್ಕೆಲ್ಲ? ಇಲ್ಲ, ನಂಗೆ ಗೊತ್ತಿಲ್ಲ. ನಾನು 2ನೇ ಸಲ ಬರ್ತಾ ಇರೋದು, ಫಸ್ಟ್ ಟೈಮ್ ಈ ವ್ಯೂ ನೋಡ್ತಾ ಇದ್ದೀನಿ. ಹೌದಾ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ, ನೋಡೋಣ. ಲಾಸ್ಟ್ ಟೈಮ್ ಬಂದಾಗ ನೋಡಿಲ್ವಾ ಇದು? ಇಲ್ಲ, ನಾನು ಲಾಸ್ಟ್ ಟೈಮ್ ಬಂದಾಗ ಸಮ್ಮರ್ ಇತ್ತು. ಅಲ್ಲಿ ಬರೀ ಒಂದು ಅರ್ಧ ಗಂಟೆ ಇದ್ಬಿಟ್ಟು, ಬಟ್ ಸಮ್ಮರ್ ಅಲ್ಲಿ ನಡ್ಕೊಂಡ್ ಬರ್ಬೇಕಿತ್ತಲ್ಲ ನಿಮ್ಗೆ? ಕರ್ಕೊಂಡೇ ಬಂದಿದ್ದು. ಹೌದು, ಈ ಸಲ ಬೋಟಿಂಗ್ ಅಲ್ವಾ? ಬೋಟ್ ಇದೆ, ಎಲ್ಲ ಚೆನ್ನಾಗಿದೆ. ಮಾನ್ಸೂನ್ ಸೀಸನ್ ಎಲ್ಲ ಮಳೆ ಬಂದು ತುಂಬ ಹೋಗ್ಬಿಟ್ಟಿದೆಯಲ್ಲ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಳೆ ಆಗಿದೆ. ಆನೆಗಳು ನೀರಲ್ಲಿ ಆಟ ಆಡೋದು ನೋಡೋದೇ ನಮ್ಗೊಂದು ಅದೃಷ್ಟ ಅಲ್ವಾ? ನಿಜವಾಗ್ಲೂ ಎಲ್ಲರೂ ದುಬಾರೆ ಪಾರಿಸ್ ಬಂದು ನೀರು ಕುಡಿ ಸ್ನಾನ ಮಾಡಕ್ ಬಂದ್ಬಿಟ್ಟಿಲ್ಲ. ಹೌದೌದು, ನಾವು ಮಾಡಿಸ್ಬೇಕಿತ್ತು. ಅದು ಈ ಸತಿ ಏನೋ ಅದಿತ್ತು, ಅಲೌಡ್ ಮಾಡ್ತಿಲ್ವಲ್ಲ ಇವಾಗ. ಮೊದ್ಲೆಲ್ಲ ಇತ್ತು, ಬಟ್ ಅಲ್ವಾ ಮಾರ್ನಿಂಗ್ ಕಿನ್ನ ಈವ್ನಿಂಗ್ ಬಂದ್ರೆ ಇದೆಲ್ಲ ನೋಡಕ್ ಸಾಧ್ಯ. ಮಾರ್ನಿಂಗ್ ಅಲ್ಲಿ ನಿಮ್ಗೆ ಏನೋ ಅಷ್ಟು ಸಿಗೋದಿಲ್ಲ ಅಲ್ವಾ?
ಏನಂತೀರಾ ನೀವು? ನೀವೇನು ಅನ್ನಲ್ವಾ? ಆಯ್ತಾಯ್ತು ಸರ್. ಹೇಳಿ ಸರ್, ನೀವು ನಿಮ್ ದೋಸ್ತಗಳೆಲ್ಲ ಹೇಳ್ತಾ ಇದಾರೆ, ಹೇಳಿ ಸರ್. ಚೆನ್ನಾಗಿದ್ಯಾ? ಕುಶಾಲನಗರಕ್ಕೆ ಬಂದ್ರೆ ದುಬಾರೆ ಫಾರೆಸ್ಟಿಗೆ ಬರ್ಬೇಕು ಅಂತ ಹೇಳ್ತೀರಲ್ವಾ? ಓಕೆ. ಅಲ್ಲಿಂದ ತೆಗಿಯರು ಆ ಕಡೆ. ನಾವು ಸುಮಾರು 1 ಗಂಟೆಗಳ ಕಾಲ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಕಾಲ ಕಳೆದ್ವಿ. ಸಖತ್ ಎಂಜಾಯಬಲ್ ಆಗಿತ್ತು, ಸಖತ್ ಸಂತೋಷ ಕೂಡ ಆಯ್ತು. ಆಮೇಲೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ಬಂದ್ರೆ ಒಂದಾದ್ಮೇಲೆ 2-3 ಬೋಟ್ಗಳು ಬರುತ್ತೆ. ಯಾವುದೋ ಒಂದು ಬೋಟಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ. ನೀವು ಎಲ್ಲಿಂದ ಬಂದ್ರೋ ಅಲ್ಲಿಗೆ ಹೋಗಿ ತಲುಪಿಸ್ತಾರೆ ದಡದಲ್ಲಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರುತ್ತೆ ಅನುಭವ ಅಂತಂದ್ರೆ, ಮಾನ್ಸೂನ್ ಸೀಸನ್ ಅಲ್ಲಿ ಈ ಬೋಟಲ್ಲಿ ಕರ್ಕೊಂಡು ಹೋಗೋದು, ಈ ಬೋಟಲ್ಲಿ ಹೋಗೋದೇ ಒಂದು ಅನುಭವ. ಯಾಕಂದ್ರೆ ಇದು ಸಖತ್ತಾಗಿರುತ್ತೆ. ನೀವು ಅದೇ ರೀತಿ ನೀವೇನಪ್ಪ ಸಮ್ಮರ್ ಟೈಮಲ್ಲಿ ಬಂತು ಅಂದ್ರೆ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯ ಬೋಟ್ ವ್ಯವಸ್ಥೆ ಇರಲ್ಲ, ಯಾಕಂದ್ರೆ ಆಗ ನೀರೆಲ್ಲ ಕಾವೇರಿ ನೀರು ಇರೋದಿಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಇಲ್ಲಿಂದ ಆರಂಗಿ ಡ್ಯಾಮ್ಗೆ ಹೋದ್ವಿ ಬಂಧುಗಳೇ. ಆರಂಗಿ ಡ್ಯಾಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಆರಂಗಿ ಡ್ಯಾಮ್ ನೋಡಿದ್ವಿ. ಅಂದ್ರೆ ಒಂದು ಡೇ ಅಲ್ಲಿ ಕುಶಾಲನಗರದ ಟೂರ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ವಿ. ಹಾಗಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ. ಈ ವಿಡಿಯೋ ನೋಡಿ. ಅದೇ ರೀತಿ ನೀವು ಇಲ್ಲಿ ದುಬಾರೆಗೆ ಬಂದ್ರೆ ಬೋಟ್ ರಿವರ್ ರಾಫ್ಟಿಂಗ್ ಕೂಡ ಮಾಡ್ಬೋದು, ಅದಕ್ಕೆ ಕೂಡ ಇಲ್ಲಿ ಸೌಲಭ್ಯವಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಡಿಕೇರಿದು 1 ಡೇ ಟ್ರಿಪ್ ಅಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನ ಹೇಳ್ತೀವಿ ಬಂಧುಗಳೇ. ಈಗ ನಾವು ಆರಂಗಿ ಡ್ಯಾಮ್ ನಂತರ ಮಡಿಕೇರಿಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋ ಮಡಿಕೇರಿಗೆ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಬಂಧುಗಳೇ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀವಿ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್, ಸಿ ಯು.